ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋದಿದೆ. ಯಾರ ಹತ್ರ ಅಂತಂದರೆ ನಿಮ್ಮ ಹತ್ರನೇ. ಅದೇ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ಇವಾಗ ನಿಮ್ಮ ಹತ್ರ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ವಿಡಿಯೋ ನೋಡ್ತಿರೋರು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಕಂಟಿನ್ಯೂ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ ನೆಕ್ಸ್ಟ್ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ. ಇನ್ನು ಏನು ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಯುಗಾದಿ ಹಬ್ಬದ ವ್ಲಾಗ್. ಅದರಲ್ಲೂ ಫಸ್ಟ್ ಟೈಮ್ ನಾನು ಲೈಫಲ್ಲೇ ನಾನು ಒಬ್ಬಟ್ಟು ಮಾಡಿದ್ದು ಅಂದರೆ ನಾನು ನಮ್ಮಮ್ಮ ಮನೇಲಿ ಮಾಡಿದ್ದೀನಿ. ಅಂದರೆ ಅವರು ಈ ಥರ ಉಂಡೆ ಎಲ್ಲ ಮಾಡಿಕೊಟ್ಟಾಗ ತಟ್ಟೋದಾಗಲಿ ಸುಡೋದಾಗಲಿ ಹಂಗೆ ಮಾಡಿದ್ದೀನಿ. ಬಟ್ A to Z ಪ್ರೋಸೆಸ್ ಏನಿದೆ ಅದನ್ನು ಲೈಫಲ್ಲೇ ಫಸ್ಟ್ ಟೈಮ್ ಇವತ್ತು ನಾನು ಮಾಡಿದ್ದೀನಿ. ಬೆಳಗ್ಗೆನೇ ಅಂದರೆ ನಾನು ನೈಟ್ ಶಿಫ್ಟ್ ವರ್ಕ್ ಮಾಡೋದ್ರಿಂದ ಯೂಶ್ವಲಿ ಹಂಗೆ ಮಲ್ಕೊಂಡ್ರೆ ಮತ್ತೆ ಎದೊಳಗೆ ಸ್ವಲ್ಪ ಡಿಲೇ ಆಗಿಬಿಡುತ್ತೆ, ಇನ್ನು ಪೂಜೆ ಎಲ್ಲ ಮಧ್ಯಾಹ್ನದ ಮೇಲೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ ಈ ಸಲ. ಸೊ ಕಂಟಿನ್ಯೂಸ್ ಆಗಿ ಕೆಲಸ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಸ್ನಾನ ಮಾಡಿಕೊಂಡು ಅಡುಗೆನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕೂ ಹಿಂದಿನ ದಿನ ಗೋಪಿ ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ಟಿದ್ರು. ಇನ್ನು ನಾನು ಫಸ್ಟೇ ಹೇಳಿದ್ನಲ್ಲ ಈ ರೀತಿ ನಾನೇ ಮಾಡ್ಕೊಳ್ತೀನಿ ಅಂತ. ಪ್ರತಿ ವರ್ಷ ಅಮ್ಮ ಮನೇಲಿದ್ದಾಗ ಅಮ್ಮ ಹೆಲ್ಪ್ ಮಾಡ್ತಿದ್ರು. ಇನ್ನು ಮದುವೆ ಆದಮೇಲೆ ಚಿಕ್ಕಮ್ಮ ಬಂದು ಹೆಲ್ಪ್ ಮಾಡಿಕೊಡೋರು. ಈ ಥರ ಬಂದು ಹಬ್ಬ ಮಾಡ್ಕೊಡೋದು, ಒಬ್ಬಟ್ಟು ತಟ್ಕೊಡೋದು ಇದೆಲ್ಲ ಮಾಡ್ತಿದ್ರು. ಸರಿ, ಈ ಸಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹುಷಾರಿಲ್ಲ, ನನಗೆ ಅವ್ರಿಗೆ ರಿಸ್ಕ್ ಕೊಡಬೇಕು ಅಂತ ಅನಿಸಿಲ್ಲ. ಸೊ A to Z ನಾನೇ ತಿಳ್ಕೊಂಡು ನೋಡಿಕೊಂಡು ಸ್ವಲ್ಪ ಯೂಟ್ಯೂಬಲ್ಲೂ ನೋಡಿಕೊಂಡು ಎಲ್ಲ ಪ್ರತಿಯೊಂದು ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗೆ ತುಂಬ ಖುಷಿ ಆಯಿತು. ನನ್ನ ಮೇಲೆ ಪರವಾಗಿಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ, ಅದು ಫಸ್ಟ್ ಅಟೆಂಪ್ಟಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ಇದು ಹೂರ್ಣ ಏನಿದೆ, ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಬೆಲ್ಲನೆಲ್ಲ ಕುಟ್ಟಿ ಹಾಕಿ ಇದು ಕಾಯಿನೆಲ್ಲ ತುರಿದಿಟ್ಕೊಂಡು ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೆ. ಇನ್ನೂ ಒಂದು ಕಡೆ ಕಾಳುಗೋಜು ರೆಡಿ ಮಾಡಿಕೊಂಡೆ. ಸೊ ಅದೇ ಹಂಗೆ ಅಡುಗೆಗಳೆಲ್ಲ ಒಂದೊಂದು ರೆಡಿ ಮಾಡ್ಕೊಂಡು ಅಡುಗೆ ಮನೆ ನೋಡಬೇಕು, ಫುಲ್ ಮೆಸ್ಸಪ್ ಆಗೋಗಿದೆ. ಎಷ್ಟು ಕ್ಲೀನಾಗಿ ಮಾಡಿಕೊಟ್ಟಿದ್ರು ಗೋಪಿ, ನಾನು ಫುಲ್ ಮೆಸ್ ಮಾಡಿಟ್ಟಿದ್ದೀನಿ. ಅಂದರೆ ಅಡುಗೆ ಮಾಡಬೇಕಾದ್ರೆ ಗೊತ್ತಲ್ವ ಅದಾಗುತ್ತೆ. ಇನ್ನು ಇಲ್ಲಿ ವಡೆಗೂ ಕೂಡ ಕಲಸಿಟ್ಬಿಟ್ಟಿದೆ. ಎಲ್ಲ ಮಾಡಿಕೊಂಡ್ರೆ ಬೇಗ ಅಡುಗೆ ಮಾಡಿಬಿಟ್ಟು ಬೇಗ ಪೂಜೆ ಮಾಡ್ಬೋದು ಅಂತ. ನಂಬ್ತಿರೋ ಬಿಡ್ತಿರೋ 6:30 ಎಲ್ಲ ಅಡುಗೆ ಆಗಿಬಿಟ್ಟಿತ್ತು ನಮ್ಮ ಮನೇಲಿ. ಫಸ್ಟ್ ಟೈಮ್ ನಾನು 6:30 ಎಲ್ಲ ಅಡುಗೆ, ಅದು ಗೋಪಿ ಹೆಲ್ಪ್ ಇಲ್ದಿರ, ಯಾರು ಹೆಲ್ಪ್ ಇಲ್ದಿರ ಫಸ್ಟ್ ಟೈಮ್ ಅಷ್ಟು ಬೇಗ ಅಡುಗೆ ಮಾಡಿರೋದು. ಇನ್ನು ಯುಗಾದಿ ಹಬ್ಬ ಅಂದರೆ ಎಣ್ಣೆನ ಹಚ್ಕೊಳ್ಬೇಕಲ್ವಾ. ಸೊ ಇವಾಗ ಬನ್ನಿ, ಗೊಂಬೆಗೆ ಎಣ್ಣೆ ಹಚ್ತಾ ಇದ್ದಾರೆ ಗೋಪಿ, ನೋಡೋಣ. ರಾಕ್ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನನ್ನ ಸ್ನಾನ ಆಯ್ತು ಬೆಳಗ್ಗೆ. ಯಾಕೆ ಮಂಗ್ ಹೇಳ್ತಾ ಇದೀಯಾ? ಚಿಂಟು ಬೊಂಬೆ ಬಂದ ನೋಡೋಡಿ ಎತ್ತಿ ಎಣ್ಣೆ ಎಲ್ಲ ಹಚ್ಕೊಂಡು ಎಷ್ಟು ನೀಟಾಗಿ ಮಾಡ್ಕೊಂಡು. ನಮ್ಮ ಅಕ್ಕ ಕೂಡ ಬೆಳಗ್ಗೆನೆ ಫೋನ್ ಮಾಡಿದ್ರು ಗೊಂಬೆಗೆ ವಿಶ್ ಮಾಡೋದಕ್ಕೆ, ಹಬ್ಬಕ್ಕೆ ಏನು ಮಾಡ್ತಿದ್ದಾಳೋ ಏನೋ ಅಂತ. ಮತ್ತು ನಾವು ಹಂಗೆ ಏನು ಗೊತ್ತಲ್ಲ, ಇನ್ನು ಹೆಣ್ಮಕ್ಳಂದ್ರೆ ನೀವೇನು ಮಾಡಿದ್ರಿ ಅಡುಗೆ, ನಾವೇನು ಮಾಡಿದ್ರಿ, ಮತ್ತು ಆಯಿತಾ ಕೆಲಸ, ಪೂಜೆ ಆಯಿತಾ ಇದೆ. ಸರಿ, ನಮ್ಮ ಅಕ್ಕ ಕೂಡ ಅದನ್ನೇ ಕೇಳ್ತಾಯಿದ್ರು, ನಾನು ಹೇಳ್ತಾ ಇದ್ದೆ ಹಿಂಗೆ ಅಂತ ಸ್ವಲ್ಪ. ಅದಕ್ಕೆ ನಮ್ಮ ಅಕ್ಕ ಅಂತಿದ್ರು, ಇಲ್ಲಮ್ಮ ನಾನು ಇನ್ನೂ ಬರೀ ಅಡುಗೆ ಇನ್ನೂ ಸ್ಟಾರ್ಟೇ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಡಿಲೇ ಆಗುತ್ತಲ್ವ, ಇವಾಗ ಹಬ್ಬ ಅಂದಮೇಲೆ ಎಲ್ಲ ಕೆಲಸ ಮಾಡಬೇಕು ಹೆಣ್ಮಕ್ಳು. ಸರಿ, ಇನ್ನು ಈಚೆ ನಾನು ಸ್ವಲ್ಪ ಹೊಸ್ಲಿಗೆ ರಂಗೋಲಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಕಲರ್ ಹಾಕೋಣ ಅಂತ ಎತ್ಕೊಂಡೆ. ಬಟ್ ಗೊಂಬೆ ಸ್ವಲ್ಪ ಕಾಲಲ್ಲಿ ಎಲ್ಲ ಒರೆಸೋದು ಇದೆಲ್ಲ ಮಾಡಿಬಿಡ್ತಾಳೆ ಈ ನಡುವೆ. ಸರಿ, ದೊಡ್ಡದೆಲ್ಲ ಬೇಡ, ಸುಮ್ಮನೆ ಜಸ್ಟ್ ಬಾರ್ಡ್ರ್ ಹಾಕಿ ಈ ಥರ ಸಣ್ಣದಾಗಿ ಹಾಕಿದ್ದೆ, ಅಷ್ಟೊಂದೇನು ಚೆನ್ನಾಗಿ ಹಾಕಿಲ್ಲ. ಓಕೆ, ಹಬ್ಬದ ದಿನ ಒಂದು ಸ್ವಲ್ಪ ಅಟ್ಲೀಸ್ಟ್ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಹಾಕಿದ್ದೆ. ಇದು ಹಾಕಿದ ನಂತರ ನೆಕ್ಸ್ಟು ಇನ್ನು ಗೋಪಿ ನನಗೂ ಕೂಡ ಎಣ್ಣೆ ಮಸಾಜ್ ಎಲ್ಲ ಮಾಡಿಕೊಟ್ರು. ಇನ್ನು ನಾನು ಗೋಪಿಗೆ ಮಾಡಿದೆ. ಸೊ ಅದರದ್ದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಂಡಿಲ್ಲ. ತುಂಬ ಚೆನ್ನಾಗಿತ್ತು, ಒಂಥರ ರಿಲ್ಯಾಕ್ಸಿಂಗ್ ಅನಿಸ್ತಿತ್ತು. ಅದರಲ್ಲೂ ನನಗೆ ನಿದ್ದೆ ಬೇರೆ ಇರಲಿಲ್ವಾ, ಫುಲ್ ಬಿಸಿ ನೀರು, ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಬಾಡಿ ಪೇನ್ ಎಲ್ಲ ಹೋಯಿತು, ಒಂಥರ ಚೆನ್ನಾಗಿತ್ತು ಫೀಲಿಂಗ್ ಅದು. ಸೊ ಇವತ್ತು ಯುಗಾದಿ ಹಬ್ಬ, ಆಲ್ರೆಡಿ ಎಲ್ಲ ಅಡುಗೆ ಆಗಿದೆ. ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ಬೇರೆ ಡ್ರೆಸ್ ಹಾಕೊಂಡು ಆಮೇಲೆ ಬ್ಲಾಗ್ ಮಾಡ್ತೀನಿ. ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿದೆ, ಯಾಕಂದರೆ ಓಲ್ ನೈಟ್ ಮಲಗಿಲ್ಲ. ಅಂದರೆ ನಾನು ನೈಟ್ ಶಿಫ್ಟ್ ಮಾಡಿಕೊಂಡು ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ದೆ. ಏನಕ್ಕೆ ಅಷ್ಟೊಂದು ಟಯರ್ಡ್ ಆಗ್ತಿದೆ ಅಂತಂದರೆ ನೈಟ್ ಶಿಫ್ಟ್ ಎಲ್ಲ ನಂದು. ಸರಿ, ಕೆಲಸ ಮುಗಿದಿದ್ದ ತಕ್ಷಣವೇ ಹಾಗೆ ಸ್ನಾನ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿಬಿಟ್ಟೆ. ಸರಿ, ಇವಾಗ ಮತ್ತೆ ಗೋಪಿ ಇಟ್ಕೊಂಡು ಎಣ್ಣೆ ಮಸಾಜ್ ಮಾಡಿಕೊಟ್ರು. ಅಂದರೆ ಇವಾಗ ಯುಗಾದಿ ಹಬ್ಬಕ್ಕೆ ಹಾಕ್ಬೇಕಲ್ವಾ,
ಸರಿ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿಕೊಂಡೆ. ಇವಾಗ ನೀಟಾಗಿ ಪೂಜೆ ಮಾಡಬೇಕು. ಅಡುಗೆ ಎಲ್ಲ ಆಗಿದೆ. ಬೆಳಿಗ್ಗೆ ಒಂದು ಸಲ ಸ್ನಾನ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡಿದ್ದೀನಿ. ಏನು ಮಾಡಿದ್ದೀನಿ ಪ್ರತಿಯೊಂದು ಇವಾಗ ತೋರಿಸ್ತೀನಿ ಬನ್ನಿ. ಫುಲ್ ಕ್ಲೀನ್ ಇದೆ. ಒಬ್ಬಟ್ಟು ಒಂದು ಮಾಡಿದ್ರೆ ಆಯಿತು. ಸೊ ಇಲ್ಲಿ ಮಾಡಿಟ್ಟಿದ್ದೀನಿ ಎಲ್ಲ ಅಡುಗೆ. ಇಲ್ಲಿ ಒಬ್ಬಟ್ಟು ಹೂರ್ಣ ಮತ್ತು ಕಣ್ಕ ಮಾಡಿಟ್ಟಿದ್ದೀನಿ. ಇನ್ನು ಮಾವಿನೆಲೆ ತೋರಣ ಕಟ್ಟಬೇಕಲ್ಲ, ಯುಗಾದಿ ಹಬ್ಬ ಅಂದರೆ ಗೊತ್ತಲ್ಲ, ಬೇವು ಬೆಲ್ಲ ಮತ್ತು ತೋರಣ ಕಟ್ಟೋದು ಮತ್ತು ಒಬ್ಬಟ್ಟು, ಇದು ಹಬ್ಬದೂಟ ಇವೆಲ್ಲ ಮಿಸ್ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಮಾಡಿದ್ದಾಗಿದೆ. ಸೊ ಬನ್ನಿ ತೋರಿಸ್ತೀನಿ ಏನೇನಂತ. ಇಲ್ಲಿ ಇದು ಕಣಕ ಅಲ್ಲ ಹೂರ್ಣ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಇದು ನೋಡ್ಬೋದು ಚೆನ್ನಾಗೆ ಹರಳಿಬಿಟ್ಟಿದೆ. ಇವಾಗ ಇದನ್ನು ಇನ್ನೊಂದು ಸಲ ಎಣ್ಣೆ ಹಾಕಿ ಕಲಿಸ್ಬೇಕು. ಇನ್ನೂ ಬೆಳಗ್ಗೆ ಇದು ಲೆಮನ್ ರೈಸ್, ಸಾರಿ ಮ್ಯಾಂಗೋ ಚಿತ್ರಾನ್ನ, ಇದು ರೈಸ್ ಮ್ಯಾಂಗೋ ಹಾಕ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಸೀಸನ್ ಬಂತಲ್ಲ, ಇನ್ನು ಇಲ್ಲಿ ಕೋಸಂಬರಿ ಮಾಡಿಟ್ಟಿದ್ದೀನಿ, ಕಲಿಸ್ಬೇಕು. ಇನ್ನು ಇದು ನೈಟ್ ಸಾಂಬಾರು, ಆ್ಯಕ್ಚುಲಿ ಇದು ಹಣ್ಣುಳಿಕಾಯಿ ಸಾಂಬಾರು ಮಾಡಿದ್ದೆ. ಇನ್ನು ಇಲ್ಲಿ ಕಾಳು ಗೊಜ್ಜು ಮಾಡಿಟ್ಟಿದ್ದೀನಿ. ಇದು ಒಬ್ಬಟ್ಟು ಸಾಂಬಾರು. ಆಮೇಲೆ ವಡೆ ಕಲಸಿಟ್ಟಿದ್ದೀನಿ ಬೆಳಗ್ಗೆನೆ. ಇವಾಗ ವಡೆನೂ ಹಾಕೋಣ ಅಂತ ಇಲ್ಲಿ ವಡೆ ಕಲಸಿಟ್ಟಿದ್ದೀನಿ. ಸೊ ಇವಾಗ ಗೋಪಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಅಂದರು. ಯಾಕಂದ್ರೆ ನಾನು ಅಡುಗೆ ಎಲ್ಲ ಒಬ್ಬಳೇ ಮಾಡಿದೆ. ಫುಲ್ ಟೈರ್ಡ್ ಆಗಿದೆ. ಇಷ್ಟು ಅಡುಗೆನೂ ಒಬ್ಬಳೇ ಮಾಡಿದೆ. ಇನ್ನೂ ಹಪ್ಪಳ ಒಂದು ಸ್ವಲ್ಪ ಆಮೇಲೆ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅಂತ, ಇನ್ನೊಂದು ಕರ್ಕೊಳ್ಳೋಣ ಅಂತ. ಅದಕ್ಕೂ ಮುಂಚೆ ಇವಾಗ ದೇವ್ರ ಹತ್ರ ನೈವೇದ್ಯಕ್ಕೆ ಅಂತ ಇಡಬೇಕಲ್ವ. ಸೊ ಅದಕ್ಕೋಸ್ಕರ ಒಂದೆರಡು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಸೊ ಈಗ ಒಂದೆರಡು ಒಬ್ಬಟ್ಟು ಮಾಡ್ಕೊಟ್ಬಿಡ್ತೀನಿ. ಫಸ್ಟು ಅಂದರೆ ನಾವು ಇನ್ನೂ ಟೇಸ್ಟ್ ಮಾಡಿಲ್ಲ, ದೇವ್ರಿಗೆ ಇಡೋವರೆಗೂ ನಾವು ಟೇಸ್ಟ್ ಮಾಡಲ್ಲ. ಸೊ ಇಟ್ಟಾದಮೇಲೆ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ನಾನು ನಿಮ್ಮ ಜೊತೆ ರಿವ್ಯೂ ಕೊಡ್ತೀನಿ. ಇಲ್ಲಿ ಇಷ್ಟು ಸಾಫ್ಟಾಗಿ ಬಂದಿದೆ. ಇನ್ನೊಂದೇನೆಂದರೆ ನಾನು ಫಸ್ಟ್ ಟೈಮ್ ವಿತೌಟ್ ಹೆಲ್ಪ್, ಯಾರ ಹೆಲ್ಪ್ ಇಲ್ಲದೆ ಮಾಡ್ತಾ ಇರೋದು. ಸೊ ಈ ಥರ ಇದ್ದರೆ ಆಗುತ್ತೆ. ಇವಾಗ ಬನ್ನಿ ಒಬ್ಬಟ್ಟು ಮಾಡೋಣ. ಏನು ಬೇಬೆ? ಹಾಂ, ಇದು ಒಬ್ಬಟ್ಟು ಶೀಟ್. ಏನು ಗೋಪಿ ಇಷ್ಟು ದೊಡ್ಡದೈತೆ? ನೀನು ಯಾಕೆ ಇಷ್ಟು ಇದೆಯಾ? ಸೊ ಕಟ್ ಮಾಡ್ಕೊಳ್ಳೋಣ 2 ಸೈಜ್ 2 ಶೀಟ್ಗೆ. ನಾನು ಯೂಶಲಿ ಜಾಸ್ತಿ ನಮ್ಮ ಮನೇಲಿ ಮಾಡೋದೇ ಅಕ್ಕಿ ರೊಟ್ಟಿ. ಫಸ್ಟೆಲ್ಲ ರವೆ ರೊಟ್ಟಿ ಮಾಡ್ತಿದ್ದೆ, ಇವಾಗ ಅಕ್ಕಿ ರೊಟ್ಟಿ. ಟು ಬಿ ಆನೆಸ್ಟ್ ಸುಸ್ತಾಗ್ತಾಯಿದೆ, ಬಟ್ ಇರಲಿ. ವರ್ಷದ ಮೊದಲನೇ ಹಬ್ಬ ನಮಗೆ. ಸಂಕ್ರಾಂತಿಗಿಂತ ಯುಗಾದಿ ಮೇನ್ ಇಂಪಾರ್ಟೆಂಟ್. ನನಗೆ ಖುಷಿ ಆಗ್ತದೆ. ಆ್ಯಕ್ಚುಲಿ ಚಿಕ್ಕಮ್ಮ ಬಂದು ವರ್ಷ ಹೆಲ್ಪ್ ಮಾಡಿಕೊಡೋರು. ಚಿಕ್ಕಮ್ಮ ಅತ್ತೆ ಅಮ್ಮ ಯಾರಾದ್ರು ಅಂದರೆ, ಚಿಕ್ಕಮ್ಮ ಅಂದರೆ ಗೋಪಿಯವರ ಅಮ್ಮ. ಈ ವರ್ಷ ಪಾಪ ಅವ್ರಿಗೆ ಹುಷಾರಿಲ್ಲ. ಅದರಲ್ಲಿ ನನ್ನ ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಮಾಡೋ ಇಂಟ್ರೆಸ್ಟ್ ನನಗಿಲ್ಲ. ಡಿಸ್ಟರ್ಬ್ ಮಾಡಬೇಕು ಅಂತ ನನಗಿಲ್ಲ. ಸೊ ನಾನೇ ಮಾಡೋಣ ಅಂದ್ಬಿಟ್ಟು ಈ ಸಲ ಅವ್ರು ಬರೋ ಮುಂಚೆನೇ ಎಲ್ಲ ಮಾಡಿಬಿಟ್ಟಿದ್ದೀನಿ. ಅವ್ರು ಜಸ್ಟ್ ಬಂದು ಊಟ ಮಾಡ್ಕೊಂಡು ಬಾಕ್ಸ್ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಕೆಲಸಕ್ಕೆ ಹೋಗ್ತಾರಲ್ಲ ಅವರು, ಅದಕ್ಕೆ ನೋಡೋಣ. ಫಸ್ಟ್ ಆಗ್ತಾಯಿದ್ದೀನಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ. ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹೂರ್ಣ ಈ ಥರ ಬರಬೇಕು.
ಕಾಯಿ ಸ್ವಲ್ಪ ತಟ್ಕೊಂಡಿದ್ದೀನಿ. ಹಾಂ ಇಲ್ಲ ಯಾಕೆ ಹೆಂಗೈತಪ್ಪ? ಚೆನ್ನಾಗೈತೆ. ಸ್ವೀಟ್ ಎಲ್ಲ ಕರೆಕ್ಟಾಗೈತಾ? ಫಸ್ಟ್ ಟೈಮ್ ಮಾಡಿರೋದು ನಾನು. ಖುಷಿನಾ? ಇವರಿಬ್ಬರು ತೋರಣ ಕಟ್ತಾ ಇದ್ದಾರೆ. ನಾನು ಒಬ್ಬಟ್ಟು ಮಾಡಿ ದೇವ್ರಿಗೆ ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಆಮೇಲೆ ಫಸ್ಟ್ ನಮ್ಮ ಅಪ್ಪನೇ ಟೇಸ್ಟ್ ಮಾಡ್ತಾ ಇರೋದು. ಇವಾಗ ವಡೆ ಹಾಕೋಣ. ನಾನು ತಿನ್ನೋರ್ಗು ಹಂಗೆ ತಿನ್ಕೊಂಡೇ ನೋಡ್ಕೊತಾ ಇರು. ಎಳ್ಳು ಬೆಲ್ಲ ತಿನ್ನಿಸ್ತಾ ಫಸ್ಟು? ಹ್ಯಾಪಿ ಯುಗಾದಿಗೆ. ಬೇವು ಬೆಲ್ಲ. ಥ್ಯಾಂಕ್ ಯು. ಹೆಂಗೈತೆ ಹೇಳು? ಇವಾಗ ನಾನು ತಿನ್ನಿಸ್ತೀನಿ, ನೀನು ತಿಂದಲ್ಲ ಹೇಳು. ನೈಸ್. ಓಕೆ ಬಾ ತಿನ್ನಿಸ್ತೀನಿ. ತಾತ ಹೆಂಗೆ ಮಾಡೋಳು ನಿನ್ನ ಮೊಮ್ಮಗಳು? ನನಗೆ ನೆಗಡಿ ತಾತ. ನಮ್ಮನೆ ಹಬ್ಬದೂಟ ಒಬ್ಬಟ್ಟು ಸ್ವಲ್ಪ ಇದು ಇದಾಗ್ಬಿಟ್ಟಿದೆ, ಹಿಂಗೆ ತಿರುಗಿಸ್ಬೇಕಾರೆ. ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ, ಕಾಳುಗೊಜ್ಜು, ವಡ, ಆಮೇಲೆ ಅನ್ನ, ಒಬ್ಬಟ್ಟು ರಸ. ಇನ್ನು ನಾನು ಮತ್ತು ಚಿಕ್ಕಮ್ಮ ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಮತ್ತೆ ಇನ್ನು ಮಿಕ್ಕಿದ ಒಬ್ಬಟ್ಟನ್ನ ಸುಟ್ಟಿಡೋಣ ಅಂತ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ನಂಗೆ ಸ್ವಲ್ಪ ಈಚೆಗಡೆ ಕೆಲಸ ಇತ್ತು. ಡ್ರೆಸ್ ಸ್ಟಿಚ್ ಹಾಕ್ಸ್ಕೊಂಬರ್ಬೇಕಾಗಿತ್ತು ಗೊಂಬೆದು, ಮತ್ತು ನಂದು ಟೈಮೇ ಆಗಿರಲಿಲ್ಲ. ಸರಿ ಚಿಕ್ಕಮ್ಮ ನಾನು ಮಾಡಿರ್ತೀನಿ ಒಬ್ಬಟ್ಟು, ಒಬ್ಬಳೇ ನೀವು ಹೋಗಿ ಬರ್ರಿ ಅಂತಂದರು. ಆಮೇಲೆ ಆಲ್ಮೋಸ್ಟ್ ನಾವು ಹೋಗಿ ಬರೋ ಅಷ್ಟರಲ್ಲಿ ಬಿಡಿಯೋ ಕಾಂಪ್ಲೆಕ್ಸ್ಗೆ ಆಲ್ಮೋಸ್ಟ್ ಎಲ್ಲ ಒಬ್ಬಟ್ಟು ಮಾಡಿಟ್ಬಿಟ್ಟಿದ್ದಾರೆ. ಏನಂತೆ ಮೇಲೆ ಲೈಟ್ ಹಾಕೊಂತೋಳೆ. ಚೆನ್ನಾಗಿ ಕಾಣಿಸ್ತೈತಲ್ಲ ಇದು.
ಗೊಂಬೆ ಮೂಗಲ್ ಕೈ ತೆಗ್ಯಾ. ನಿಧಾನ. ಮಂಜಮ್ಮ ಬತ್ತಾಯ್ತಿಲ್ಲ. ಏನೇನತ್ತೆ ಒಬ್ಬಟ್ಟು ಸಾರು ಅತ್ತೆಗೆ ಬೇಬೆ ಮಂಜ ನಮ್ಮನೇಲಿ ಕಾಳುಗಜ್ಜಿ ನಿಮ್ಮನೇಲಿ ಕಾಳುಗಜ್ಜಿ ಎಲ್ಲ ಮಿಕ್ಕತ್ತೆ. ಕಾಲಿನತ್ತೆ ಊರ್ನ ಆಫ್ ಮಾಡಿ ಬೇಬಿ ಸ್ವಲ್ಪ. ಬಾ ಅಮ್ಮ ಯಾರದು ఏమ్మ మీ అన్న వచ్చేసిండు ఇంటికి. ಬೋರ್ಡ್ ಮಾಡ್ಸತ್ತಲ್ಲ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಈ ವರ್ಷ ನೀವು ಅನ್ಕೊಂಡಿರೋದು ಎಲ್ಲ ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಇದು ನಾನೇ ಇದು ನಮಗೆ ಹೊಸ ವರ್ಷ. ಈ ಹೊಸ ವರ್ಷದ ದಿನ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದೇ ಬಯಸೋಣ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗಿಂದ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಇದ್ದಾವೆ, ಅದನ್ನು ಹಾಕಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನಾನು ನಿಮ್ಮ ಜೊತೆ ಸಿಗ್ತೀನಿ. ಸೊ ನಾನು ಈ ರೀತಿ ರೆಡಿಯಾಗಿದ್ದೆ. ಇದು ನನ್ನ ಡ್ರೆಸ್ ಆಲ್ರೆಡಿ ನಾನು ತೋರಿಸಿದ್ದೆ. ಗೊಂಬೆದಲ್ಲಿ ಸಿಮ್ ಚೆನ್ನಾಗಿತ್ತು. ಸೊ ಒಬ್ಬಟ್ಟಿನ ಎಷ್ಟಿದೆ, ಜಾಸ್ತಿ ಮಾಡ್ಕೊಂಡಿಲ್ಲ. ಕೋಸಂಬರಿನ ಎಷ್ಟಿದೆ, ಚಿತ್ರಾನ್ನ, ಇದು ಅನ್ನಳಿಕಾಯಿ ಸಾರು. ಬೆಳಗ್ಗೆ ಎಲ್ಲ ತೋರಿಸಿದ್ದೆ ಅನ್ಸುತ್ತೆ, ಇನ್ನೂ ಇದ್ದಾವೆ, ನೋಡೋಣ. ಇನ್ನೂ ಒಡೆಯೋದು ಆಗಬೇಕು. ನಾಳೆಗೆ ನಾನ್ ವೆಜ್ ಮಾಡೋದಕ್ಕೆ ರೈಸ್ ಖಾಲಿ ಆಗಿತ್ತು, ಇವಾಗ ಊಟ ಮಾಡಬೇಕು. ನೋಡಿದ್ರಲ್ವಾ ನಮ್ಮನೆ ಹಬ್ಬ ಹೇಗಿತ್ತು, ಯುಗಾದಿ ಹಬ್ಬ. ಇನ್ನು ಇವತ್ತು ಬೇಳೆ ಅಂದರೆ ನಾಳೆ ಮೂಳೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೇಕಲ್ಲ ಹೊಸ್ತಡ್ಕಗೆ. ಸೊ ಅದಕ್ಕೋಸ್ಕರ ಸರಿ ಫುಲ್ ಟಯರ್ಡ್ ಆಗಿತ್ತು. ಇನ್ನೇನು ನಾಳೆಗೆ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಬೇಗ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಗೊಂದು ಸರ್ಪ್ರೈಸ್ ಕಾದಿತ್ತು. ಏನಂತ ಅಂದರೆ ರಂಜು ಅನುಷನ್ ಕೈಲಿ ಏನೋ ಕೊಟ್ಟು ಕಳಿಸ್ತೀನಿ ಅಂತ ಫೋನ್ ಮಾಡಿದ್ಲು. ನೋಡಿದ್ರೆ ಇಮಿಡಿಯೇಟಾಗಿ ಏನೋ ದೇವಸ್ಥಾನಕ್ಕೆ ಹೋಗಿದ್ಲಂತೆ. ಸರಿ ಹಂಗೆ ಗೊಂಬೆಗೂ ಇನ್ನೊಂದು ಜೊತೆ ಹೊಸ ಬಟ್ಟೆ ಎಲ್ಲ ತಂದು ಕೊಟ್ಟಿದ್ಲು. ಮೊನ್ನೆ ಡಿಮಾರ್ಟ್ಗೆ ಹೋಗಿ ಒಂದು ಹೊಸ ಬಟ್ಟೆ ತಂದಿದ್ರು, ಮತ್ತು ಇನ್ನೊಂದು ಹೊಸ ಬಟ್ಟೆ ತಂದು ಕೊಟ್ಟಿದ್ರು ಹಬ್ಬಕ್ಕೆ ಅಂತ. ಸರಿ ನಿತಿನ್ ಬ್ರೋ ಮತ್ತು ರಂಜು, ಅನುಷ ಬ್ರೋ ಮತ್ತು ಛಾಯಾ ಇಷ್ಟು ಜನನೂ ಬಂದಿದ್ದರು. ನಿಜ ತುಂಬ ಖುಷಿ ಆಯಿತು. ಸರಿ ಊಟ ಮಾಡಿ ಅಂದರೆ ಊಟ ಮಾಡಿಲ್ಲ, ನಾವು ಹಬ್ಬಕ್ಕೆ ಇನ್ವೈಟ್ ಮಾಡಿದ್ವಿ ಅವ್ರಿಗೆ. ಸರಿ ಇನ್ನು ಗುರುವಾರ ಅಲ್ವಾ, ಇನ್ನು ಅವ್ರ ಮನೇಲಿ ಹೊಸ ವರ್ಷ, ಇವಾಗ ಮಗು ಬೇರೆ ಇದೆ, ಒಂದು ಖುಷಿ ಇರುತ್ತಲ್ವ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕಂತ. ಸರಿ ಗುರುವಾರ ಎಲ್ಲ ಮುಗಿಸ್ಕೊಂಡು ಶುಕ್ರವಾರ ಇಲ್ಲಿಗೆ ಬನ್ನಿ ಅಂತ ಹೇಳಿದ್ದೆ. ಬಟ್ ಗುರುವಾರನೇ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಸರಿ ಅಂತ ಹೇಳಿ ಹಾಗೆ ಗೊಂಬೆ ನೋಡ್ಕೊಂಡು ಹೋಗೋಣ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕೀರ್ ತಗೊಂಡು ಬಂದಿದ್ಲು. ಚೆನ್ನಾಗಿತ್ತು ಕೀರಂತೂ. ನಮ್ಮ ಮನೇಲಿ ಅತ್ತೆ ಅದೇ ಅಂತಿದ್ರು, ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಹಾಕೈತೆ ಜಾಸ್ತಿ ಅಂತ. ಜಾಸ್ತಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು ಸ್ವೀಟು. ಪಾಯಸನೆಲ್ಲ ತಗೊಂಡು ಬಂದಿತ್ತು, ನಾವು ತಿಂದ್ಕೊಂಡು ಇನ್ನೂ ಸರಿ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು. ಇವಾಗ ಅವ್ರೇನು ಊಟ ಮಾಡಿಲ್ಲ, ಮಾಡಿ ಅಂದರು ಕೂಡ. ಸರಿ ಅವ್ರು ಹೊಟ್ರು. ಇನ್ನು ನೋಡಿ ರಂಜು ಮನೆದೆ ಅದು ಪಾಯಸ. ನಾನಿನ್ನ ಊಟಕ್ಕೆ ಕೂತ್ಕೊಂಡು ಮಧ್ಯೆ ಬೆಳಗ್ಗೆಯಿಂದ ಸರಿಗೆ ತಿಂದಿರಲಿಲ್ಲ, ಇವಾಗ ನೀಟಾಗಿ ಹಾಕೊಂಡು ತಿಂತಾಯಿದ್ದೀನಿ. ಇನ್ನು ನಿಮ್ಮನೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ, ಹೊಸ ವರ್ಷದ ದಿನ ಹೇಗಿತ್ತು, ಪ್ರತಿಯೊಂದು ಕೂಡ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಬೋದು. ಇನ್ನು ನಾಳೆ ವ್ಲಾಗ್ ಹೊಸದಕ್ಕೂ ಆಗಿರುತ್ತೆ, ಆ ವ್ಲಾಗಲ್ಲಿ ಸಿಗ್ತೀನಿ. ಸೊ ಈ ವ್ಲಾಗ್ ಏನಾರು ಒಂದು ಸ್ವಲ್ಪ ಆದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನುಸ್ ದಿನಚರಿ ಕನ್ನಡ ವ್ಲಾಗ್ಸ್. Meet you up in my next vlog. Until then, take care. Bye bye. Thank you friends. Namaste. Bye.